ನಮಸ್ಕಾರ. ವನುಜ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ ಹೇಗೆ ಮೂವ್ ಆಗ್ತಾಯಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಜ್ಜಿ ತುಂಬ ಖುಷಿಯಾಗಿದೆ, ಅದು ಖುಷಿನ ಹೇಳಕ್ಕೆ ತೀರ್ದು ಅಷ್ಟು ಖುಷಿಯಾಗಿದೆ. ಅಜ್ಜಿ ಜಯ ಆ ಕಡೆ ಸಿಟ್ಕೊಂಡು ಹೋಗಿದ್ದಾಳೆ. ಜಯನ ಗಂಡ ನಾಪತ್ತೆ, ಎತ್ಲಾಗ ಹೋದ್ನೋ ಗೊತ್ತಿಲ್ಲ. ರಾಮಣ್ಣ ಒಂದು ಕಡೆ ನಿಂತಿದ್ದಾನೆ. ಐಶ್ವರ್ಯ ಹೋಗಿ ರೂಮಲ್ಲಿ ಸೆಟ್ಲಾಗಿದ್ದಾಳೆ. ಮನೆಯೆಲ್ಲ ಅಯ್ಯೋ ಏನೋ ಅಲ್ಲೋಲ ಕಲ್ಲೋಲ ಆದಂಗೆ ಆಗೋಗಿದೆ. ಆದರೆ ಅಜ್ಜಿದಂತೂ ಖುಷಿಯೋ ಖುಷಿ. ಮೊಮ್ಮಗಳು ಪಕ್ಕದಲ್ಲಿ ನಿಂತಿದ್ದಾಳೆ, ಮಗಳು ಎಲ್ಲೋ ಒಳಗೆ ಸೇರ್ಕೊಂಡಿದ್ದಾಳೆ. ಆಮೇಲೆ ಮೊಮ್ಮಗಳಿಗೆ ಹೇಳುತ್ತೆ, ಐಶ್ವರ್ಯಗೆ ಒಂದು ಸೀರೆ ತಂದುಕೊಡು ರಾಮಣ್ಣ, ಒಂದೆರಡು ಸೀರೆ ತಂದುಕೊಡು ಅಂತ ಹೇಳುತ್ತೆ. ಐಶ್ವರ್ಯಗೆ ನಾನು ಹೋಗಲ್ಲ, ಹೋಗಿ ಮುತ್ಕೋ, ನಾನು ತರಗಿರಕ್ಕೆ ಹೋಗಲ್ಲ, ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ನೀನು ತರದೆ ಇನ್ಯಾರೋ ತಂದುಕೊಡ್ತಾರೆ, ನೀನೇ ತಂದುಕೊಡ್ಬೇಕು, ಹೋಗೋ ತಂದುಕೊಡು ಅಂತ ಹೇಳುತ್ತೆ. ಅದಕ್ಕಿಲ್ಲ ಇಲ್ಲ ನಾನು ಹೋಗಲ್ಲ, ನಾನು ಹೋಗಿ ಎಂಥವು ತರಲಿ, ನಂಗೆ ಗೊತ್ತಿಲ್ಲ ಅವೆಲ್ಲ ಅಂತ ಹೇಳ್ತಾನೆ. ಆಮೇಲೆ ಸದ್ಯಕ್ಕೆ ಈಗ ಹೋಗಮ್ಮ ನೀನು ಒಂದು ಸೀರೆ ತಂದುಕೊಡು ಅಂತ ಹೇಳುತ್ತೆ. ಹೋಗಜ್ಜಿ ನಾನು ಕೊಡಲ್ಲ ಅಂತ ಅವಳಂತಾಳೆ ಮೊಮ್ಮಗಳು. ಕೊಡೋಗಿ ಹೋಗಿ, ಏನವೇನು ಚಿನ್ನದ ಸೀರೆಗಳನ್ನಂಗೆ ಆಡ್ತೀಯಲ್ಲ, ಕೊಡೋಗಿ ಒಂದು ಸೀರೆ ತಂದುಕೊಡೋಗು ಅಂತ ಹೇಳುತ್ತೆ. ಆಮೇಲೆ ಆ ಹುಡುಗಿ ಹೋಗಿ ಒಂದು ಸೀರೆ ತಗೊಬರುತ್ತೆ. ರಾಮಣ್ಣ ಈ ಕಡೆ ನೋಡ್ತಾನೆ ನಿಂತಿರ್ತಾನೆ ಒಂದು ಕಡೆ. ಒಂದು ಸೀರೆ ತಗೊಬರುತ್ತೆ, ತಗೊಬಂದು ಕೊಡುತ್ತೆ. ಕೊಟ್ಟ ಮೇಲೆ ಅಜ್ಜಿ ಅದನ್ನು ಇಟ್ಕೊಳ್ಳುತ್ತೆ. ಸಖತ್ತು ಖುಷಿ ಪಡ್ತಾ ಇರುತ್ತೆ ಅಜ್ಜಿ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಸೀರೆ, ಸಾಕು ಸದ್ಯಕ್ಕಿದೆ ಸೀರೆ ಸಾಕು ಅಂತ ಹೇಳಿ ಅಜ್ಜಿ ಹೇಳುತ್ತೆ. ರಾಮಣ್ಣ ಹುರ್ಕಂತ ಇರ್ತಾನೆ. ಇದು ಒಳ್ಳೆ ಈ ಅಜ್ಜಿನೂ ಅಪ್ಪನೂ ಸೇರ್ಕೊಂಡು ಏನೇನೋ ಮಾಡಾಕ್ಬಿಟ್ರಲ್ಲ ನನಗೆ. ಈಗ ನಮ್ಮವ್ವನೂ ನನ್ನ ಮಾತಾಡ್ಸಲ್ಲ, ನಾನು ಏನು ಮಾಡಲಿ, ನಮ್ಮವ್ವ ಸಿಟ್ಕೊಂಡು ಹೋಗವಳೆ, ಆ ಕಡೆ ನಿಂತವಳೆ, ಏನು ಮಾಡಲಿ ನಾನು ಅಂತ ಅವನು ತಲೆ ಕೆಡ್ಸ್ಕೊಂಡಿರ್ತಾನೆ ಫುಲ್ಲು. ಅಜ್ಜಿ ಈ ಕಡೆ ಸೀರೆ ಇಸ್ಕೊತಾ ಇರುತ್ತೆ. ಅಜ್ಜಿ ಖುಷಿಯೋ ಖುಷಿ, ಅದಂತೂ ಹಿಡಿಯೋಕ್ಕಾಗಲ್ಲ, ಅಷ್ಟೊಂದು ಖುಷಿಯಾಗಿದೆ. ಇವನು ಮಾತ್ರ ಸಖತ್ತು ಬೇಜಾರು ಮಾಡ್ಕೊಂಡು ನಿಂತಿದ್ದಾನೆ. ಜಯ ಯಾ ಕಡೆ ಇದ್ದಳು, ಅವಳು ಮುಖ ತೋರಿಸೇ ಇಲ್ಲ. ಅವಳಿಗೂ ತುಂಬ ಬೇಜಾರಾಗಿದೆ. ಅಂದರೆ ಅವಳದು ಏನು ಮದುವೆ ಮಾಡ್ಕೊಂಡಿರೋದಕ್ಕೆ ಬೇಜಾರು ಅಂತಲ್ಲ, ಮಗ ಬದುಕಲ್ಲ ಅಂತ ಯಾರೋ ಜ್ಯೋತಿಷ್ಯ ಹೇಳ್ಬಿಟ್ಟಿದ್ದಾನೆ ಅಂತ ಅದಕ್ಕೆ ಭಯ ಪಡ್ತಾ ಇದೆ. ಯಾರ ಹತ್ರನೂ ಭಯ ಹೇಳ್ತಾ ಇಲ್ಲ ಅವಳು ಅಷ್ಟೇ. ಹೇಳ್ಕೊಂಡಿದ್ರೆ ಯಾರು ಧೈರ್ಯನಾರ ಹೇಳಿರೋರು, ಯಾರ ಹತ್ರನೂ ಹೇಳ್ಕೊತಾ ಇಲ್ಲ ಜಯ. ಹಂಗಾಗ್ಬಿಟ್ಟು ಅವಳು ಮನಸ್ಸಲ್ಲಿ ಯಾರ ಹತ್ರನೂ ಹೇಳಬೇಡ ಅಂತ ಅವನು ಹೇಳಿದ್ನಲ್ವ ಜ್ಯೋತಿಷ್ಯ, ಹಂಗಾಗಿ ಯಾರ ಹತ್ರನೂ ಹೇಳ್ತಾ ಇಲ್ಲ ಅವಳು. ಗಂಡನ ಹತ್ರನೂ ಹೇಳ್ತಾ ಇಲ್ಲ, ಅತ್ತೆ ಹತ್ರನೂ ಹೇಳ್ತಾ ಇಲ್ಲ, ಯಾರ ಹತ್ರನೂ ಹೇಳ್ತಾ ಇಲ್ಲ. ಅವಳೇ ಒಳಗಡೆನೇ ನುಂಗ್ತಾ ಇದ್ದಾಳೆ ಎಲ್ಲ ವಿಷಯನೂ. ಅಜ್ಜಿ ಸೀರೆ ನೋಡಿಬಿಟ್ಟು ಚೆನ್ನಾಗಿದೆ, ಇದು ಸಾಕು ಐಶ್ವರ್ಯಗೆ, ಈ ಸೀರೆನ ಉಟ್ಕೊಳ್ಳೋಕೆ ಹೇಳೋಣಂತೆ ಅಂತ ಹೇಳ್ಕೊಂಡು ಸುಮ್ಮನಾಗಿರುತ್ತೆ. ಈ ಕಡೆ ರಾಮಣ್ಣ ಸುಮ್ಮನೆ ಎಲ್ಲೋ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಹೇಳ್ಬೇಕು ಅಂತಲೂ ಗೊತ್ತಿಲ್ಲ. ಅವನ್ನ ಹೆಂಗೆ ಸಮಾಧಾನ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಮುದುಕು ಮಾತ್ರ ಓಡಾಡುತ್ತಲ್ಲ, ಇದೊಂದು ಮಾಡಿರೋ ಕೆಲಸಕ್ಕೆ ಈಗ ನಾನು ನೋಡೇ ಸಫರ್ ಪಡಬೇಕು ಅಂತ ಅವನು ಚಿಂತೆ ಮಾಡ್ತಾವನೆ. ಹಿಂಗಾಗಿ ಅವನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವನ ಫ್ರೆಂಡ್ಸ್ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ, ಬೇಜಾರಾಗೋಗಿದೆ. ಈ ಕಡೆ ಬಂದು ಜಯ ಅಲ್ಲಿ ಸಿಗ್ತಾಳೆ, ಆಚೆ ಹಿಂದ್ಗಡೆ ಇರ್ತಾಳೆ. ಅಲ್ಲಿಗೆ ರಾಮಣ್ಣ ಹೋಗ್ತಾನೆ. ರಾಮಣ್ಣ ಹೋಗಿ, ಯಾಕವ್ವ ಬೇಜಾರು ಮಾಡ್ಕೊಂಡಲ್ಲವ್ವ, ನೀನು ಹೇಳಿದ್ದಕ್ಕೆ ನಾನು ಹಿಂಗೆ ಮಾಡಿದೆ, ನಂಗೆ ಏನವ್ವ ಗೊತ್ತು ಅದೆಲ್ಲ ಅಂತ ಹೇಳ್ತಾನೆ. ಸರಿ ಈಗ ಆಗೋಯ್ತು ಮಗ, ನಾನು ಹೇಳೋದು ಮಾತು ಕೇಳ್ತೀಯಾ ಅಂತ ಹೇಳ್ತಾಳೆ. ಹೇಳವ, ಅದು ಏನು ಕೇಳಬೇಕು ಹೇಳವ ಅಂತ. ಏನು ಹೇಳಬೇಕು ಅಂತಂದರೆ, ಹೆಂಗೆ ಹೇಳೋದು ಮಗ, ಹೆಂಗೆ ಹೇಳೋ ನಾನು, ಹೆಂಗೆ ಹೇಳೋ ಅಂತ ಸುಮಾರು ಹೊತ್ತು ಯೋಚನೆ ಮಾಡ್ತಾಳೆ. ಎಷ್ಟು ಯೋಚನೆ ಮಾಡಿದ್ರೂ ಒಳೆಯೋದೇ ಇಲ್ಲ, ಕೊನೆಗೆ ಹೇಳಲೇಬೇಕಾಗುತ್ತೆ. ನನಗೆ ಇನ್ಯಾವತ್ತೂ ಐಶ್ವರ್ಯನ ಮೈ ಮುಟ್ಟಲ್ಲ ಅಂತ ಭಾಷೆ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೆಂಗೆ ಕೊಡೋಕ್ಕೆ ಸಾಧ್ಯ, ಚೆನ್ನಾಗಿ ನೋಡ್ಕೊತೀನಿ ಅಂತ ಅವ್ರ ಅತ್ತೆ ಹತ್ರ ಭಾಷೆ ಕೊಟ್ಟು ಬಂದಿದ್ದಾನೆ. ಇಲ್ಲಿ ಅಮ್ಮ ಈ ಥರ ಭಾಷೆ ಕೇಳ್ತಾವಳೆ, ಯಾರ ಹತ್ರ ಹೆಂಗೆ ಅಂತ ಹೇಳ್ತಾನೆ. ಏನು ಮಾಡೋಕ್ಕಾಗದೆ ಸುಮ್ಮನೆ ನಿಂತಿದ್ದಾನೆ. ಏನವ ಮಾತಾಡ್ತಾಯಿದ್ದೀಯ ನೀನು ಅಂತೇಳ್ಬಿಟ್ಟು. ಹೌದು ಮಗ, ನೀನು ಐಶ್ವರ್ಯನ ಇವತ್ತಿಂದ ಇನ್ನು ಸಾಯೋವರೆಗೂ ಯಾವತ್ತೂ ಮುಟ್ಟಲ್ಲ ಅಂತ ನನಗೆ ಭಾಷೆ ಕೊಡು ಅಂತ ಹೇಳ್ತಾಳೆ. ಅದು ಹೆಂಗವ ಸಾಧ್ಯ ಅಂತ ಅವನು ಕೇಳಬೇಕು. ಅಲ್ಲಿ ಅತ್ತೆ ಪಾಪ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅಳಿಯ ಅಂತ ಅವಳು ಇಷ್ಟಪಟ್ಟು, ಏನೂ ಬೇಕಾಗಿಲ್ಲ ನೀನು ಒಬ್ಬ ಇದ್ದರೆ ಸಾಕು ಅಂತ ಕಳಿಸ್ಕೊಟ್ಟಿದ್ದಾಳೆ. ಇಲ್ಲಿ ನೋಡಿದ್ರೆ ಇವರಮ್ಮ ಜಯ ಈ ಥರ ಕೇಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನಿಂತ್ಬಿಟ್ಟಿದ್ದಾನೆ. ಜಯ ಭಾಷೆ ಕೊಡು ಅಂತಿದ್ದಾಳೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.